ಮತ್ತು 27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ DVG ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೊಣ್ಣಪ್ಪ ಸರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದ ಸತೀಶ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕರೇ, ಈ ಮಾಧ್ಯಮ ವರ್ಗದವರೇ, ಈ ಒಂದು ಕಾರ್ಯಕ್ರಮ ನಿಜಕ್ಕೂ ನನಗೆ ಖುಷಿ ತಂದಿದೆ. ಯಾಕಂದರೆ ನಮ್ಮ ಶಿಕ್ಷಣ ಸಚಿವರು ಹೇಳಿದ್ರು ಶಾಲಾ ಪ್ರಾರಂಭೋತ್ಸವನ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ. ನಾನು ಈ ಶಾಲೆಗೆ ಇದಕ್ಕೂ ಮುಂಚೆ ಒಂದೆರಡು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನನಗೆ ಅನಿಸ್ತು, ಇವರು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಹಬ್ಬದ ರೀತಿಯಲ್ಲೇ ಮಾಡ್ತಿದ್ದಾರೆ. ಇವ್ರಿಗೆ ಯಾವುದೇ ಒಂದು ಹೇಳಿಕೆ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಬೇರೆ ಶಾಲೆಗಳು ಮಾಡ್ತಿರ್ಲಿಲ್ವಲ್ಲ ಬಹುಶಃ. ನಾವು ಇಲ್ಲಿ ಕಂಡಂತ ವಿಷಯ ಏನಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇವರು ಮಕ್ಕಳನ್ನ ಹಬ್ಬದ ರೀತಿಯಲ್ಲಿ ಸ್ವಾಗತ ಮಾಡ್ತಿದ್ರು. ಯಾರಾದ್ರೂ ಹೇಳ್ತಾರೆ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನ ಚೆನ್ನಾಗಿ ಪ್ರಾರಂಭ ಮಾಡಿದ್ರೆ ನಾವು ಅರ್ಧ ಒಂದು ಕಾರ್ಯವನ್ನ ಮುಗಿಸ್ದಾಗೆ ಅಂತ ಹೇಳ್ಬಿಟ್ಟು, ಮಕ್ಕಳೇ ಜೈ ಬೋಲೋ ಭಾರತ್ ಮಾತಾ ಕಿ. 2 ನಿಮಿಷ ಮಾತಾಡ್ತೀನಿ ನಾನು, ನೀವು ಯಾರು ಗಲಾಟೆ ಮಾಡಬಾರ್ದು. ಹಾಗಾಗಿ ನೀವು ನಿಜವಾಗ್ಲೂ ಪ್ರಾರಂಭೋತ್ಸವನ ಬಹಳ ಅದ್ದೂರಿಯಾಗಿ ಮಾಡಿದ್ದೀರಾ. ನೀವು ಅರ್ಧ ಕೆಲಸವನ್ನ ಮುಗಿಸ್ದಂಗೆ ಇನ್ನು ಅರ್ಧ ಕೆಲಸ ನೀವು ಏನ್ ಮಾಡ್ಬೇಕಂದ್ರೆ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಅಂದ್ರೆ 2026 ಮತ್ತು 27ನೇ ಸಾಲಿನಲ್ಲಿ ನಮ್ಮ ಧ್ಯೇಯ ವಾಕ್ಯ ಯಾವ್ದಾಗಿದೆ? ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಅಂದ್ರೆ ನಾವು ಯಾರು ಚೆನ್ನಾಗಿ ಓದ್ತೀವೋ ಖಂಡಿತ ಲೈಫಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೇರ್ತೀವಿ. ನಮ್ಮ ಭವಿಷ್ಯ ಏನಾಗಿರುತ್ತೆ? ಉತ್ತಮ ರೀತಿಯದಾಗಿರುತ್ತೆ. ಈ ಒಂದು ಉತ್ತಮ ಕಲಿಕೆಗಾಗಿ ನಿಮ್ಮ HM ಸರ್ ಆಗ್ಬೋದು, ನಿಮ್ಮ ಎಲ್ಲ ಶಿಕ್ಷಕರು ಹಗಲಿರುಳು ಕಷ್ಟಪಡ್ತಿದ್ದಾರೆ. ನಿಜಕ್ಕೂ ನೀವೆಲ್ಲ ಪುಣ್ಯವಂತರು ಅಂತ ಹೇಳ್ಬೇಕು. ನಾನು ನಿಜಕ್ಕೂ ಇಂಥ ಶಾಲೆನ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. DVG ಅಂತ ಶಾಲೆಯನ್ನ ನಾನು ನೋಡಿಲ್ಲ. ಯಾಕಂದ್ರೆ ತುಂಬಾ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಕ್ಕಳನ್ನ ನಾವು DVG ಶಾಲೆಗೆ ಸೇರಿಸ್ತಾ ಇದ್ದೀವಿ ಅಂತ. ನಾನು ಕೇಳಿದೆ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಊರಲ್ಲಿ ಬೇಕಾದಷ್ಟು ಶಾಲೆಗಳಿದ್ದುಕೊಂಡು ನೀವು ಯಾಕೆ ಪ್ರೈವೇಟ್ ಸ್ಕೂಲ್ನ ಬಿಡಿಸಿ DVG ಶಾಲೆಗೆ ಕಳಿಸಿದ್ದೀರಾ ಅಂದ್ರೆ, ಅಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಮಕ್ಕಳಿಗೆ ಇಂಗ್ಲಿಷಲ್ಲಿ ಪಾಠ ಮಾಡ್ತಾರೆ. ಯಾವುದೇ ಕಾನ್ವೆಂಟ್ ಮಗು ಕೂಡ ಅಷ್ಟು ಚೆನ್ನಾಗಿ ಕಲಿಕೆ ಆಗಿಲ್ಲ. ಆದ್ರಿಂದ ನಮ್ಮ ಮಗುನ ನಾವು DVG ಶಾಲೆಗೆ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು, ನಿಜಕ್ಕೂ ನನಗೆ ಇವರ HM ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಯಾಕೆ ಅಂದ್ರೆ ಯೂನಿಫಾರ್ಮ್ ಬಂದಾಗಿಂದ ಅವ್ರು ಹೇಳ್ತಿದ್ದಾರೆ ನಮ್ಮ ಮಕ್ಕಳಿಗೆ ಜಾಸ್ತಿ ಆಗುತ್ತಮ್ಮ, ಸ್ಟ್ರೆಂತ್ ಶಾರ್ಟೇಜ್ ಆಗುತ್ತೆ ಅಂತ. ಅಂದ್ರೆ ಎಲ್ಲಾ ಮುಖ್ಯ ಶಿಕ್ಷಕರು ಬಂದ್ರು ನಾನು ಕೊಟ್ಟಷ್ಟು ತಗೊಂಡು ಹೋದ್ರು. ಆದ್ರೆ ಇವ್ರ ಮನಸ್ಸಲ್ಲಿ ಏನಿದೆ, ನಮ್ಮ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಮಗುಗೂ ನಾನು ಯೂನಿಫಾರ್ಮ್ ನ ಕೊಡ್ಲೇಬೇಕು ಅಂತ ಅವ್ರಿಗೆ ಒಂದು ಒಳಗಡೆ ಇದೆ. ಯಾವುದೇ ಮುಖ್ಯ ಶಿಕ್ಷಕರಾಗ್ಲಿ ಆ ಒಂದು ತವಕವನ್ನ ಇಟ್ಕೊಂಡು ಇಷ್ಟೊಂದು ಪಿಲ್ಲರ್ಸ್ ಅಂತ ಹೇಳ್ಬೋದು, ನೀವೆಲ್ಲರೂ ಟೀಚರ್ಸು ಅವ್ರಿಗೆ ಸಪೋರ್ಟ್ ಮಾಡಿ ಇಂತಹ ದೊಡ್ಡ ಶಾಲೆ, ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೋಸ್ಟ್ಲಿ ಅತ್ಯುತ್ತಮ ಶಾಲೆ ಅಂತಾನೆ ಹೇಳ್ಬೋದು DVG ಶಾಲೆ. ಇಂತಹ DVG ಶಾಲೆಯಲ್ಲಿ ಬಂದು ನಾನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿಜಕ್ಕೂ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಟ್ಟಿದ್ದೀರಾ, ನಾನು ನಿಮ್ಗೆ ಚಿರಋಣಿ ಆಗಿರ್ತೀನಿ. ಮಕ್ಕಳೇ, ನಾನು ನಿಮ್ಗೆಲ್ಲ ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಇಷ್ಟೊಂದು ಜನ ಟೀಚರ್ಸ್ ಎಲ್ಲ ಕಷ್ಟಪಡ್ತಿರೋದು ಏನಕ್ಕೋಸ್ಕರ ಅಂದ್ರೆ ಇಡೀ ನಿಮ್ಮ ಭವಿಷ್ಯವನ್ನ ಚೆನ್ನಾಗಿ ಮಾಡ್ಬೇಕು ಅಂತ. ಶಿಕ್ಷಕರು ಹೇಳೋ ಎಲ್ಲಾ ಮಾತುಗಳನ್ನ ನೀವು ಮನೆಗಂಡು ನಿಮ್ಮ ಮುಖ್ಯ ಶಿಕ್ಷಕರು ಕೊಡ್ತಕ್ಕಂತಹ ನೀವು ಮಾತುಗಳನ್ನಾಗ್ಲಿ, ನಿಮ್ಮ ಶಿಕ್ಷಕರು ಹೇಳ್ತಕ್ಕಂಥ ಹಿತವಚನಗಳಾಗ್ಲಿ, ಪಾಠಗಳ ಪ್ರವಚನಗಳಾಗ್ಲಿ ನೀವು ಕೇಳಿ ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಈ DVG ಕಂಡಂತಹ ಕನಸು ಬಹುಶಃ ಇದೇನೇನೋ, ಈ DVG ಕಂಡಂತ ಕನಸನ್ನ ಸೊಣ್ಣಪ್ಪ ಸರ್ ನನಸು ಮಾಡ್ತಿದ್ದಾರೆ ಅಂತ ನಾನು ಬಹುಶಃ ಭಾವಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. 2026 ಮತ್ತು 27ನೇ ಸಾಲಲ್ಲಿ ನಿಮ್ಗೆಲ್ಲ ಉಜ್ವಲ ಭವಿಷ್ಯ. ನಿಜಕ್ಕೂ ದೇವರು ಆರೋಗ್ಯ, ಆಯುಷ್ಯ, ವಿದ್ಯೆ, ಸರಸ್ವತಿ ಎಲ್ಲವೂ ಒಲಿಲಿ ನಿಮ್ಗೆ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶಕ್ಕಾಗಿ ನಾನು ಋಣಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು.